ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಏನ್ರಿ ಮೊದಲು ನೀವು ಸಿದ್ದರಾಮಯ್ಯ ಭಾಳ ಚಲೋ ಇದ್ರಿ, ಈ ಕಡೆ ಭಾಳ ಅದಿ ಬಿಟ್ರಿ ನೋಡಿ. ಮಿಸ್ಟರ್ ಯತ್ನಾಳ್, ಏನು ಮಾತಾಡ್ತಕ್ಕದ್ದಲ್ಲ, ನೀನು ಎಕ್ಸ್ಪೆಲ್ ಮಾಡ್ಯಾರತ್ತಂದ. ನಿಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ರಿ. ಏನು ಅವಾಗ ಅವರು ಎಲ್ಲ ಏನಂದೇ ಅಂತ ಕೇಳಿದ್ರು. ಏನಂದೆ ಮಿಸ್ಟರ್ ಯತ್ನಾಳ್? ಏನಿಲ್ಲ ಸರ, ತಮ್ಮನ್ನ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು. ಹೌದು. ಯಡಿಯೂರಪ್ಪನೂ ಬಿಜೆಪಿ ಎಕ್ಸ್ಪೆಲ್ ಮಾಡಿದ್ರು. ಹೌದು. ಕುಮಾರಸ್ವಾಮಿ ಅವ್ರನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು. ಹೌದು. ಆ ಮೂರೂ ಮಂದಿ ಎಕ್ಸ್ಪೆಲ್ ಆದವ್ರು ಮುಖ್ಯಮಂತ್ರಿ ಆಗಿರಲಿಲ್ಲ ತಂದ. ನಾಲ್ಕನೇದವ್ ನಾನೇ ಎಕ್ಸ್ಪೆಲ್ ಆದವ್, ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಯಾಕಾಗ್ಬಾರ್ದು? ಯಾಕೆ ಕರ್ನಾಟಕದ ಮುಖ್ಯಮಂತ್ರಿ ಅವರೇ ಆಗ್ತಾರೆ? ಗುತ್ತಿಗೆ ಐತೇನು? ನಾವು ಉತ್ತರ ಕರ್ನಾಟಕದವರು ನಾವೇನು ರೊಕ್ಕ ತಿನ್ನೋದಿಲ್ಲಪ್ಪ. ಈಗ ಹೇಳ್ತೇನೆ, ಇಲ್ಲೇ ಬಸವಣ್ಣ ಸಾಕ್ಷಿಯಾಗಿ ನಾವು ರೊಕ್ಕ ತಿನ್ನೋದಕ್ಕೆ ಮುಖ್ಯಮಂತ್ರಿ ಆಗೋದಿಲ್ಲ, ಆಸ್ತಿ ಮಾಡೋದಿಲ್ಲ. ಈ ರಾಜ್ಯದ ಜನರು ಒಳ್ಳೆಯದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ಹೊರತು ನಾವು ಬಸವಣ್ಣನ ವಿಚಾರಗಳನ್ನ ನಿಜವಾಗಿ ಜಾರಿ ತರಬೇಕು. ನಮಗೇನು ದೇವ್ರು ಕೊಟ್ಟ ನಮ್ಮ ಮನೆ, ನಮಗೇನು ದೇವ್ರ ಕಡಿಮೆ ಮಾಡಿಲ್ಲ. ಇನ್ನು ನಿಮ್ಮ ರೊಕ್ಕ ತಿಂದು ದುಬೈದಾಗ ಮಸ್ಕತ್ ತಯಾರ